ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗೌರಿ ಹುಣ್ಣಿಮೆಯ ಪ್ರಸಾದವನ್ನು ಹೆಂಗೆ ಮಾಡೋದು ಹೇಳ್ಕೊಡ್ತೀನೋ. ನಾ ಈಗ ಬೆಲ್ಲ ಕಡಲೆಬೇಳೆ ಎಷ್ಟು ಬೇಕಷ್ಟು ಸಮ ತೊಗೊಂಡನಿ. ಅವನ್ನ ಈಗ ನಾನು ಕಡಲೆಬೇಳೆ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಇಡಾಕ್ತಾನೆ. ಪೂರ ಪ್ರಸಾದ ಮಾಡೋದೆಲ್ಲನೂ ನಾನು ವಿಡಿಯೋ ಮಾಡಿ ತೋರ್ಸಾಕ್ತಾನೆ ನಿಮಗೆ ಹೆಂಗೆ ಮಾಡೋದು ಅಂಥೇಳಿ. ಈಗ ನೋಡ್ರಿ ಕಡಲೆಬೇಳೆಯನ್ನು ತೊಳೆದು ಅವನ್ನ ಕುಕ್ಕರ್ಗೆ ಹಾಕಿ ಕುದಿಯಕ್ಕೆ ಇಡಬೇಕಾಗ್ತದೆ. ಈಗ ನಾನು ಇವನ್ನ ಕ್ಲೀನಂಗೆ ತೊಳ್ಕೊಳಾಕ್ತಾನೆ 2 ಸಲ. ಕಡಲೆಬೇಳೆ ತೊಗೊಂಡೈತ್ರಿ. ಕೆಲವೊಬ್ರು ತೊಗರಿ ಬೇಳೆದು ಮಾಡ್ತಿರ್ತಾರೋ. ನಾ ಇಲ್ಲಿ ಕಡಲೆಬೇಳೆ ಹೋಳಿಗೆಯನ್ನು ಮಾಡಾಕ್ತಾನೆ. ಯಾಕಂದ್ರೆ ಗೌರಿ ಹುಣ್ಣಿಮೆ ವಿಶೇಷ ಪ್ರಸಾದವನ್ನು ಮಾಡಾಕ್ತಾನೆ ನಾನು. ಅದಕ್ಕೆ ನಿಮ್ಗೆ ಇವನ್ನೆಲ್ಲ ಏನೇನು ಮಾಡಾಕ್ತಾನೆ ಅಂಥೇಳಿ ತೋರಿಸ್ಬೇಕಂಥೇಳಿ ತೋರ್ಸಾಕ್ತಾನೆ ಇವತ್ತು ಹುಣ್ಣಿಮೆ ಅಂಥೇಳಿ. ನೋಡ್ರಿ ಇದು ಎಷ್ಟು ಚಂದ ಕಡಲೆಬೇಳೆ ಎಲ್ಲ ತೊಳೆದಾಗೈತಿ. ಈಗ ಅದಕ್ಕೆ ನೀರು ಹಾಕೊಳಾಕ್ತಾನೆ. ಈಗ ಕಡಲೆಬೇಳೆಯನ್ನು ತೊಳೆದು ನೀರು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ರಿ. ಕುಕ್ಕರ್ಗೆ ಇಡ್ರಿ. ನಾ ಇಲ್ಲೇ ಒಂದು ದೊಡ್ಡ ಬೌಲ್ನಷ್ಟು ಕಡಲೆಬೇಳೆ ತೊಗೊಂಡೇನೆ. ಅದಕ್ಕೆ ತಕ್ಕಂಗೆ ಬೆಲ್ಲನೂ ಹಾಕ್ಬೇಕಾಗ್ತತಿ. ಸೇಮ್ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀರ ಅಷ್ಟು ಬೆಲ್ಲ ಹಾಕಬೇಕು. ಈಗ ನೋಡ್ರಿ ಅದನ್ನು ಕುಕ್ಕರ ಸೀಟಿ ಹೊಡ್ಯೋಕೆ ಇಟ್ಟೇನೆ ನಾನು. ಈಗ ಕುದ್ದೈತಿ. ನಾನು ಬೇಳೆ ಕುದ್ದೈತ್ರಿ. ಅದು ಬೆಲ್ಲ ಹಾಕ್ಕೊಂಡೇನೆ. ಅದಕ್ಕೆ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಹಾಕೋಬೇಕಾಗ್ತತಿ. ಈಗ ಬೇಳೆ ಅದು ಎಲ್ಲ ಕುದಿಸಾತೀಗ. ಈಗ ನೋಡ್ರಿ ಬ್ಯಾಳೆ ಕುದ್ದೈತಿದು. ಬೆಲ್ಲನೂ ಕೂಡ್ಸೈತಿ. ಇದಕ್ಕೆ ಬೆಲ್ಲ ಕೂಡಿಸಿ ಹಿಂಗೆ ಕುದಿಸ್ಬೇಕ್ರಿ. ಕುದಿಸಿ ಅದು ಎಲ್ಲ ಬೆಲ್ಲ ಕರಗಬೇಕು. ಈಗ ಈ ಥರ ಬರ್ತೈತೆ ನೋಡ್ರಿ. ಅದು ಹಿಂಗೆ ಬರ್ತೈತೆ ಅದು. ಅದಕ್ಕೆ ಇದು ಈಗೇನಾಗೈತೆ ಇದು ಹೂರ್ಣ ಮಾಡ್ಕೊಳಕ್ಕೆ ರೆಡಿ ಆಗೈತಿ. ಈಗ ಕುದಿಸಿ ಬೆಲ್ಲ ಕುಡ್ಸೈತಿ ಮತ್ತು ಅದಕ್ಕೆ ನೋಡ್ರಿ ಈಗ ಹಿಂಗೆ ಮತ್ತು ಅದನ್ನ ಬೆಲ್ಲ ಹಾಕಿ ಕರಗಿಸ್ಬೇಕನ್ನ. ಈಗ ಹಿಂಗೆ ಕರಗಿ ಹಿಂಗಾಗುತ್ತೆ ನೋಡ್ರಿ. ಇದನ್ನು ನಾವು ಆರಿಂದ ಏನು ಮಾಡ್ಬೇಕ್ರಿ, ಮಿಕ್ಸಿ ಜಾರಿಗೆ ಹಾಕ್ಬೇಕು. ಈಗ ನೋಡ್ರಿ ಪೂರ್ತಿಯಾಗಿ ಅದು ಎಲ್ಲ ಬೆಲ್ಲ ಕರಗಿದ್ದು ಹಿಂಗೆ. ಈಗ ಕುಕ್ಕರ್ ಸೀಟಿ ಹೊಡೆದು 2-3 ಸೀಟಿ ಹೊಡೆದ್ರೆ ಅದು ಬ್ಯಾಳೆ ಕುದ್ದಿರ್ತೈತೆ ರೀ. 3 ಅಥವಾ 4 ನಿಮ್ಗೆ ಎಷ್ಟು ಅದು ಬ್ಯಾಳೆ ನಿಮ್ಮ ಕುಕ್ಕರ್ ಹೆಂಗೆ ಎಷ್ಟು ಲೀಟ್ರ್ ಐತೆ ಅದ್ರ ಮ್ಯಾಲೆ ನೀವು ಹೆಂಗೆ ಕುದೀತೈತಿ ಅದನ್ನು ಕುದಿಸ್ಕೊರಿ. 3-4 ಸೀಟಿ ಹೊಡೆದ್ರೆ ಸಾಕು. ಈಗ ನೋಡ್ರಿ ಅದು ಬ್ಯಾಳೆ ಬೆಲ್ಲ ಕುದಿಸಿ ಎಲ್ಲ ಆರಿಂದ ಅದಕ್ಕೆ ಇದೆಲ್ಲ ಆರಿಂದ ಮಿಕ್ಸಿಗೆ ಹಾಕೋಬೇಕು. ಬೆಲ್ಲ ಕುಡಿಸಿದ್ದು ಈಗ ಬ್ಯಾಳೆಗೆಲ್ಲ ಸಮ ಪ್ರಮಾಣದಾಗ ಬೆಲ್ಲ ಕುಡ್ಸೈತಿ. ಈಗ ಅದನ್ನ ಮಿಕ್ಸಿಗೆ ಈಗ ನೋಡ್ರಿ ಬ್ಯಾಳೆ ಹೆಂಗೆ ಕುದ್ದಿರ್ತೈತೆ ಅನ್ನೋದು ತೋರ್ಸಾಕತ್ತಾನೆ ನಿಮ್ಗೆ. ಇದನ್ನು ಬ್ಯಾಳೆ ಕುದಿ ಮುಂದಾಗ ಕಟ್ ಬಸ್ಕೊಂಡಿರ್ತೀವಿ ರೀ. ಅದಂದ್ರೆ ಸಾರಿಂದ ಇದನ್ನು ಮಾಡ್ಕೊಳಕತ್ತೇಳಿ. ಈಗ ಇದನ್ನೆಲ್ಲ ಹಿಂಗೆ ಬಸ್ಕೊಂಡನ ನಾನು ಅದಕ್ಕೆ ಬೆಲ್ಲ ಕೂಡ್ಸೇನೆ. ಬೆಲ್ಲ ಕೂಡಿಸಿ ಅದನ್ನ ಹೂರ್ಣ ಮಾಡಾಕತ್ತಾನೆ. ಈಗ ನೋಡ್ರಿ ಹಿಂಗೆ ಸಾರಿಂದು ಇದ್ರ ಒಳಗೆ ಕಟ್ ಬಂದಿರ್ತೈತಿ. ನಾನು ನಿಮ್ಗೆ ಹೆಂಗೆ ತೊಗೊಂಡೇನೋ ತೋರಿಸ್ತೀನಿ. ವಿಡಿಯೋದಾಗ ತೊಗೊಂಡೈತದನ್ನ. ಇದನ್ನ ನೋಡ್ರಿ ಈಗ ಬ್ಯಾಳಿದು ಈಗ ಕೋಸಂಬರಿ ಒಂದು ಮಾಡೋದು ತೋರ್ಸಾಕತ್ತಾನೆ ರೀ. ಈಗ ಕಡಲೆಬೇಳೆ ನೆನೆಯಾಕಿಟ್ಟಿದ್ವಲ್ರಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳಾಕ್ತಾನೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಇಟ್ಕೊಂಡಿರ್ತೀನಿ. ಆದ್ರೆ ಈಗ ನಾನು ಇದೇನು ಇದ್ರದ್ದಿತ್ತಲ್ರಿ ಹೂರ್ಣ ಮಾಡೋದು, ಹೂರ್ಣ ಹೆಂಗೆ ಮಾಡೋದು ಅನ್ನೋದು ತೋರ್ಸಾಕತ್ತಾನೆ ನಿಮ್ಗೆ. ಅದು ಬ್ಯಾಳೆ ಬೆಲ್ಲ ಕೂಡಿಸಿದ್ದನ್ನು ಇದಕ್ಕೆ ಹಾಕಿ ಹಿಂಗೆ ಹೂರ್ಣ ಮಾಡ್ಕೋಬೇಕ್ರಿ. ಈಗ ಅದನ್ನು ಬ್ಯಾಳೆ ಬೆಲ್ಲ ಕುದಿಸಿ ಮಾಡಿ ಅದನ್ನೆಲ್ಲ ತಗೊಂಡು ಈಗ ಹೂರ್ಣ ಮಾಡ್ಕೊಂಡ್ರಿ. ಈಗ ನೋಡ್ರಿ ಹೂರ್ಣ ಎಷ್ಟು ಮೆತ್ತಗೆ ಚೆಂದಾಗಿರ್ತೈತಿ. ಅದು ಕುದ್ದಿರ್ತೈತಿ ಅಲ್ರಿ ಬ್ಯಾಳೆ ಬೆಲ್ಲ, ಅದಕ್ಕೆ ಇಷ್ಟು ಮಸ್ತ್ ಹೂರ್ಣ ಬರ್ತೈತಿ ನೋಡ್ರಿ. ಈಗ ಎಲ್ಲ ಪೂರ್ತಿಯಾಗಿ ಹೂರ್ಣ ಸಣ್ಣಗೆ ಮಾಡ್ಕೊಂಡೇನಿ ಮಿಕ್ಸಿ ಜಾರ್ ಒಳಗೆ. ಅದನ್ನು ನಿಮಗೆ ತೋರ್ಸಾಕ್ತಾನೆ. ಬ್ಯಾಳೆ ಬೆಲ್ಲ ಸಮ ಪ್ರಮಾಣದಾಗ ಹಾಕೋಬೇಕ್ರಿ. ಮೊದಲು ಬ್ಯಾಳೆ ಕುದಿಸ್ಕೋಬೇಕು. ಎಷ್ಟು 1-4 ವಿಸಲ್ ಹೊಡಿಸಿ ಅದಕ್ಕೆ ಆಮೇಲೆ ಕುದ್ದಾಗಿಂದ ಅದನ್ನ ಬಸ್ಕೋಬೇಕು. ಬಸ್ಕೊಂಡಿಂದ ಅದಕ್ಕೆ ಬೆಲ್ಲ ಕುಡಿಸ್ಬೇಕು. ಈಗ ನೋಡ್ರಿ ಇದಕ್ಕೆ ಹಿಟ್ಟು ನಾದ್ಕೊಳಕ್ತಾನೆ ನಾನು. ಕರ್ಗಡ್ ಮಾಡಾಕ್ತಾನೆ. ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡೇನಿ. ಇದೊಂದು ಅರ್ಧ ಕಪ್ ಮೈದಾ ಹಿಟ್ಟು ಹಾಕ್ಕೊಳಕ್ತಾನೆ. ಗೋಧಿ ಹಿಟ್ಟು 1 ಕಪ್ ಫುಲ್ಲ 1 ಬೌಲ. ಆಮೇಲೆ ಅರ್ಧ ಬೌಲ ಇದು ಮೈದಾ ಹಿಟ್ಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ತಾನೆ, ಚಪಾತಿಗೆ ಹಾಕ್ಕೊಂಡಷ್ಟು. ಆಮೇಲೆ ಅದಕ್ಕೆ ಕಾಸಿದ ಎಣ್ಣೆ ಇರ್ತೈತಲ್ರಿ, ಬಿಸಿ ಆದ ಎಣ್ಣೆ ಇದಕ್ಕೆ ಹಾಕೋಬೇಕು ಹಿಟ್ಟಿನಾದಾಗ. ಅಂದ್ರೆ ಅವು ಕರ್ಚಿಕಾಯಿ ಅಥವಾ ಕರ್ಗಡ್ಬು ಮಾಡ್ತೀವಲ್ರಿ, ಅವು ಪಳ್ಳು ಬರ್ತಾವೆ, ಚಂದ ಬರ್ತಾವೆ.
ಈಗ ಕಾಸಿದ ಎಣ್ಣೆ ಹಾಕ್ಕೊಳಕ್ತತಿ. ಅದು ಎಣ್ಣೆಯನ್ನೆಲ್ಲ ಹಿಂಗೆ ಕಾಸಿದ್ದನ್ನು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಬೇಕು. ಹಿಟ್ಟನ್ನು ಮಿಕ್ಸ್ ಮಾಡಿ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಎಣ್ಣೆನೂ ಎಲ್ಲ ಕುಡ್ಕೋಬೇಕು, ಉಪ್ಪು ಎಣ್ಣೆ ಎಲ್ಲ ಕುಡ್ಕೊಂಡಿಂದ ಮಿಕ್ಸ್ ಮಾಡಿಂದ ಇದನ್ನು ಹಿಟ್ಟ ನಾದ್ಕೋಬೇಕಾಗ್ತದೆ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿದು. ಇದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀರು ಹಾಕೋಕ್ಕೆ ಸ್ವಲ್ಪ ನೀರು ಹಾಕೋಕ್ಕೆ ಅದನ್ನು ನಾದ್ಕೋತೀನಿ. ಈಗ ಕಡಿಮೆ ನೀರು ಹಾಕಿ ನಾದ್ಕೋಬೇಕ್ರಿ. ಅಂದ್ರೆ ಅದು ಪೂರ್ತಿಯಾಗಿ ಚಂದ ಬರ್ತೈತೆ. ಅದು ನೋಡೋಕೆ ಚಪಾತಿ ಹಿಟ್ಟಿನ ಅದಕ್ಕೆ ಬರ್ಬೇಕ್ರಿ. ಇದು ಕರ್ಗಡ್ಬಿನ ಹಿಟ್ಟ. ಯಾಕಂದರೆ ಎಣ್ಣೆ ಅದು ಕಾಸಿ ಹಾಕಿದ್ರಿಂದ ಅದು ಚೆಂದಾಗಿರ್ತೈತಿ, ಪಳ್ಳಾಗಿರ್ತೈತಿ ಹಿಟ್ಟ. ಅಂದ್ರೆ ಗರಿಗರಿಯಾಗಿ ಬರ್ತಾವೆ. ಈಗ ನೋಡ್ರಿ ಪೂರ್ತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಇದು ಕರ್ಗಡ್ಬಿನ ಹಿಟ್ಟು ನಾದಾಕತ್ತಾನೆ. ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿರ್ತೀವಿ ರೀ, ಕಾಸಿದ್ದು ಉಪ್ಪು ಎಣ್ಣೆ ಹಾಕ್ಕೊಂಡಿರ್ತೈತಿ. ಅದ್ರಾಗ ಒಂದಿಷ್ಟು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡ್ರೆ ಚೆಂದ ಆಗ್ತೈತೆ ರೀ ಕರ್ಗಡ್ಬ. ಅದಕ್ಕೆ ನಾನು ಹಿಂಗೆ ಇದೇ ಥರನ ತೊಗೊಂಡೇನಿ. ಈಗ ಪೂರ್ತಿಯಾಗಿ ಹಿಟ್ಟು ನಾದೋದು ಆಗಿಂದ ಅದನ್ನು ಸ್ವಲ್ಪ ಮುಚ್ಚಿಡ್ಬೇಕಾಕತ್ರಿ. ಈಗ ನೋಡ್ರಿ ಪೂರ ಎಲ್ಲ ಹಿಟ್ಟ ನಾದೋದೆಲ್ಲ ಆಗೈತಿ. ಈಗ ಮುಚ್ಚಿಟ್ಟು ನಾವೇನು ಬಳೋತನ ಇಡಂಗಿಲ್ಲ ರೀ. ಒಂದು 10 ನಿಮಿಷ ಇಟ್ಟು ತೊಗೊಂಡ್ಬಿಟ್ಟದ. ಈಗ ನೋಡ್ರಿ ಇಟ್ಟನೆ ಈಗ ಒಂದು 10 ನಿಮಿಷ ಆಗಿಂದ ಅದನ್ನ ತೆಗೆದು ಒಂದಿಷ್ಟು ಉಳ್ಳಿ ಮಾಡ್ಕೊಳಕ್ತಾನೆ. ಯಾಕಂದ್ರೆ ದೇವ್ರು ಎಡಿಗತ್ತು ಮಾಡ್ಕೊಳಕ್ತಾನೆ. ನಾನು ದೇವ್ರ ಪ್ರಸಾದಕ್ಕೆ ಹೇಳಿ ಒಂದು 5-10 ಮಾಡ್ಕೋಬೇಕಾಕತಿ. ಒಂದು 5 ಮಾಡ್ಕೋತೀನಿ ನಾನು. ಈಗ ಅದನ್ನ ಹಿಂಗೆ ಉಳ್ಳಿ ಮಾಡ್ಕೊಳಕ್ತಾನೆ. ಅದು ಕಡುಬಿಗೆ ಕರಿಗಡ್ಬ ಮಾಡೋಕೆ ಉಳ್ಳಿ ಮಾಡ್ಕೊಳಕ್ತಾನೆ ನೋಡ್ರಿ. ಈಗ ಇವನ್ನೆಲ್ಲ ಇದೇ ಥರ ಮಾಡಿ ಇಟ್ಕೋಬೇಕ್ರಿ. ಅದಕ್ಕೆ ಇವು ಒಂದೊಂದು ಏನು ಮಾಡಬೇಕು, ಹಿಟ್ಟು ಹಚ್ಕೋಬೇಕು. ಅದಕ್ಕೆಲ್ಲ ಹಿಂಗೆ ಹಿಟ್ಟು ಹಚ್ಕೊಂಡು ಅದನ್ನು ಹಿಂಗೆ ಇಟ್ಕೋಬೇಕ್ರಿ. ಈಗ ನೋಡ್ರಿ ಇದನ್ನ ಉಳ್ಳಿ ಎಲ್ಲ ಹಿಂಗೆ ರೌಂಡಾಗಿ ಮಾಡಿ ಹಿಟ್ಟು ಹಚ್ಕೊಂಡು ಇಟ್ಕೋಬೇಕು. ಇದಕ್ಕೆ ಕರಿಗಡ್ಬಿಗೆ ಹಿಟ್ಟು ಹಚ್ಚೇ ಮಾಡ್ತಾರೆ ರೀ. ಹಿಟ್ಟು ಹಚ್ಚಿ ಮಾಡಿನ ಕರಿತಾರೋ. ಅದಕ್ಕೆ ನಾನು ಈಗ ನಿಮಗೆ ಹಿಟ್ಟು ಹಚ್ಚಿ ಮಾಡಿ ಅದನ್ನ ತುಂಬಿ ತೋರಿಸ್ತೀನಿ. ಈಗ ನೋಡ್ರಿ ಇದು ಕರಿಗಡ್ಬದ್ದು ಎಲೆ ಲಟ್ಸಾಕ್ತತಿ. ಈಗ ಒಂದೊಂದು ಉಳ್ಳಿ ತೊಗೊಂಡು ಎಲೆ ಲಟ್ಸ್ಬೇಕು. ಎಲೆ ಲಟ್ಟಿಸಿ ಅದಕ್ಕೆ ಹೂರಣ ಫಿಲಪ್ ಮಾಡ್ಬೇಕು. ಈಗ ನೋಡ್ರಿ ಎಲೆ ಲಟ್ಸೇನಿ. ಇದಕ್ಕೆ ಒಂದು ಸ್ವಲ್ಪ ಹೂರಣ ತೊಗೋತೀನಿ. ಅದನ್ನ ತೊಗೊಂಡು ಈ ಥರ ಹಿಂಗೆ ಹಾಕ್ಬೇಕು ನೋಡ್ರಿ. ಹೂರಣ ತೊಗೊಂಡು ಹಿಂಗೆ ಹಾಕಿ ಅದನ್ನ ಚೆಂದಂಗೆ ಹಿಂಗೆ ಮುಚ್ಚಬೇಕ್ರಿ. ಒತ್ತಬೇಕು ಅದನ್ನ ಚೆಂದಂಗೆ. ಒತ್ತಿದ್ರೆ ಅವು ಏನೂ ಆಗೋಲ್ಲ. ಒತ್ತಲಿಲ್ಲ ಅಂದ್ರೆ ಬಿಟ್ಕೋತಾವೆ. ಅದಕ್ಕೆ ನಾವು ಹಿಂಗೆ ಚೆನ್ನಾಗಿ ಅದನ್ನ ಒತ್ತಬೇಕು. ನಿಮ್ಗೆ ಅದು ಅಂಟ್ತಾ ಇತ್ತಂದ್ರೆ ಒಣ ಹಿಟ್ಟು ಹಚ್ಚಿ ಒತ್ತ್ರಿ, ಎಲ್ಲ ಸರಿಯಾಗಿ ಬರ್ತೈತಿ. ಈಗ ನೋಡ್ರಿ ಪೂರ್ತಿಯಾಗಿ ಇನ್ನು ಮಾಡೋದು ಹೆಂಗನ್ನು ತೋರಿಸ್ನು. ಈಗ ಇನ್ನೊಂದು ಕರಿಗಡ್ಬದ ಎಲೆ ತೊಗೊಂಡೆ ನಾನು. ಅದನ್ನು ಲಟ್ಟಿಸ್ಬೇಕಾಗ್ತೈತಿ. ಈಗ ಚೆಂದಂಗೆ ಉದ್ದಕ್ಕೆ ಲಟ್ಟಿಸ್ಬೇಕದನ್ನ. ಲಟ್ಟಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹೂರಣ ತೊಗೊಂಡು ತುಂಬಬೇಕಾಗತ್ತೆ ಮತ್ತು. ಈಗ ನೋಡ್ರಿ ಇದೆಲ್ಲ ಲಟ್ಸೈತಿ. ಇದಕ್ಕೆ ಹೂರಣ ತೊಗೊಂಡು ಸ್ವಲ್ಪ ಹೂರಣ ತೊಗೊಂಡು ತುಂಬಾಕತ್ತಾನೆ. ಇದು ದೇವ್ರ ಪ್ರಸಾದಕ್ಕೆ ಮಾಡಾಕ್ತಾನಲ್ರಿ. ಈಗ ನೋಡ್ರಿ ಹೂರಣ ತೊಗೊಂಡು ಇದಕ್ಕೆ ತುಂಬಿದೆ. ಹಿಂಗೆ ಎಲ್ಲನೂ ನಾನು ಮಾಡಿಟ್ಕೋತೀನಿ. ಈಗ ಎಲೆ ಮಾಡಿದ್ರೆ ಚೆಂದಂಗೆ ಎಲೆ ಮಾಡಿ ಅದಕ್ಕೆ ಹೂರಣ ಎಲ್ಲ ಹಾಕಿ ತುಂಬಿ ಇಟ್ಕೋಬೇಕು. ಈಗ ನೋಡ್ರಿ ಎಲ್ಲನೂ ತುಂಬಿಟ್ಟನು ನಾನು. ಇವನ್ನ ಈಗ ಕರಿಯಾಕತ್ತಾನೆ. ಈಗ ಎಣ್ಣೆ ಕಾಸಕ್ಕಿಟ್ಟು ಇವು ಕರಿಗಡ್ಬನ್ನ ಕರ್ಕೊಳಕ್ಕೆ. ಈಗ ನೋಡ್ರಿ ಹಿಂಗೆ ಕೆಂಪಾಗುತ್ತಾನ ಕರಿಬೇಕ್ರಿ. ಈಗ ಇವೆಲ್ಲ ಕರಿದಾವು ನೋಡ್ರಿ. ಹಿಂಗೆ ಬರ್ತಾವೆ ನೋಡ್ರಿ ಕರಿಗಡ್ಬ. ಇವನ್ನೆಲ್ಲ ನಾನು ತಕ್ಕೊಳಕತ್ತೇನೆ ರೀ. ಈಗೆಲ್ಲ ಕರಿದಾಗೈತಿ. ಇವನ್ನ ಹಿಂಗೆ ಕಲರ್ ಬಂದಾವು, ಕರಿದಾಗೈತಿ. ಇವನ್ನೆಲ್ಲ ಈಗ ತಕ್ಕೊಳಕ್ತಾನೆ. ನಿಮಗೆ ತಕ್ಕೊಂಡಿದ್ದು ತೋರಿಸ್ನು. ಇದೇನು ಬ್ಯಾಳೆ ಏನು ನಾವು ಬಸ್ಕೊಂಡಿದ್ನಲ್ರಿ ಆವಾಗ ಇದನ್ನ ಕಟ್ಟಿಗೆ ಹೇಳಿ ಇಷ್ಟು ತಗೊಂಡಿರ್ತೀನಿ ನಾ ಕಟ್ ಮಾಡಕತ್ತೇಳಿ. ಇದು ಬ್ಯಾಳೆ ಕೋಸಂಬರಿಗೆ ರೀ. ಕೋಸಂಬರಿಗೆ ಬ್ಯಾಳೆ ಪೂರ್ತಿಯಾಗಿ ಗ್ಲಾಸ್ನಾಗ ನೆನೆಯಾಕಿಟ್ಟಾಗ್ತದೆ ರೀ. ಇದು ನೋಡ್ರಿ ಈ ಬ್ಯಾಳೆ ಚೆನ್ನಾಗಿ ತೊಳೆದು ಕೋಸಂಬರಿಗೆ ನೆನೆಯಾಕಿಡ್ಬೇಕು ರೀ. ಕಡಲೆಬೇಳೆ ಕೋಸಂಬರಿ ಭಾಳ ಕಾಂಬಿನೇಷನ್ ಇರ್ತೈತಿ. ಇದಕ್ಕೆ ಕಡ್ಬಿಗೆ ಕರಿಗಡ್ಬಿಗೆ ಇನ್ನು ಎರಡೂ ಕೋಸಂಬರಿಯನ್ನು ಮಾಡಾಕ್ತಾನೆ ನಾನು.
ಒಂದು ಹೆಸರುಬೇಳೆ ಕೋಸಂಬರಿ, ಒಂದು ಕಡಲೆಬೇಳೆ ಕೋಸಂಬರಿ ಎರಡನ್ನೂ ನಾನು ಊಟಕ್ಕದು ಮಾಡಾಕ್ತೀನಿ. ಇದು ಇದರಂದು ಕುದಿಸಿದ್ದು ಬ್ಯಾಳೆ ಒಳಗಿಂದು ಒಂದು ಕಪ್ನಷ್ಟು ನಾನು ಸಾಂಬಾರ್ಗೆ ತಗೊಂಡೇನಿ, ಸಾರಿಗೆ ಅದನ್ನು ತಗೊಂಡು ಇಟ್ಕೊಂಡೇನಿ. ಅದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡೇನಿ. ಈಗ ನೋಡ್ರಿ ಇದು ಒಂದು ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡು ಒಂದು ಬೌಲ್ನಾಗ ಅಜ್ವಾನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದು ಬಜ್ಜಿಗೆ ಅಂಥೇಳಿ ಹಿಟ್ಟು ಕಲಸಾಕತ್ತೈತೆ ರೀ. ಬಜ್ಜಿ ಹಿಟ್ಟಿಗೆ ಉಪ್ಪು ಅಜ್ವಾನ ಎಲ್ಲ ಹಾಕೈತಿ. ಈಗ ಒಂದಿಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾನೆ. ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಉಪ್ಪು, ಆಯಿಲು, ಸ್ವಲ್ಪ ಅಜ್ವಾನ, ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಇದನ್ನ ಏನು ಮಾಡ್ಬೇಕಂದ್ರೆ ಚೆಂದಂಗೆ ಕಲಿಸಿಡ್ಬೇಕ್ರಿ. ಇದನ್ನ ನೀರು ಹಾಕಿ, ಈಗ ನೀರು ಹಾಕಿ ನಾ ಬೀಟರ್ ತೊಗೊಂಡು ಚೆಂದಂಗೆ ಅದನ್ನ ಕಲ್ಸಾಕ್ತಾನೆ. ಹಿಂಗೆ ಎಲ್ಲ ಚೆಂದಂಗೆ ನೀಟಂಗೆ ಕಲಿಸ್ಬೇಕ್ರಿ. ಅದನ್ನ ಕಲಿಸಿ ಏನು ಮಾಡಬೇಕು, ಈಗ ನೋಡ್ರಿ ನಾ ಇನ್ನೊಂದು ಅವೆಲ್ಲನೂ ಮಾಡ್ಕೋಬೇಕಲ್ರಿ ಒಂದು. ಈಗ ನಾ ಏನು ಮಾಡಾಕ್ತಾನೆ ಅಂದ್ರೆ ಚಟ್ನಿ ಹೋಗ್ತಾನೆ. ಕಡಲೆಬೇಳೆ ನೆನೆಯಾಕಿಟ್ಟಿದ್ನಿ. ಆ ಚಟ್ನಿಗೆ ಒಂದು 4 ಮೆಣಸಿನ್ಕಾಯಿ, ಒಂದು ಚಲೋ ಜೀರಿಗೆ, ಇವು ಬೆಳ್ಳುಳ್ಳಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡೇನ್ರಿ. ಮೆಣಸಿನ್ಕಾಯಿನೂ ಹಾಕ್ಕೊಂಡೇನಿ ಅದ್ರ ಜೋಡಿ. ಆಗ ಈಗ ಕೊತ್ತಂಬರಿ ಹಾಕಾಕ್ತೈತಿ. ಕೊತ್ತಂಬರಿಯನ್ನು ಹಾಕಿ ಅದಕ್ಕೆ ಕಡಲೆಬೇಳೆಗೆ ಎಲ್ಲ ಹಾಕ್ಕೋಬೇಕ್ರಿ ಅವನ್ನ. ಈಗ ಕರಿಬೇವನು ಹಾಕಾಕ್ತಾನೆ, ಉಪ್ಪನ್ನು ಹಾಕ್ಕೊಳಕ್ತಾನೆ. ಉಪ್ಪು, ಖಾರ, ಕರಿಬೇವು, ಕೊತ್ತಂಬರಿ ಇವೆಲ್ಲನೂ ಹಾಕಿ ಈಗ ನಾವು ನೋಡ್ರಿ ಈಗ ಮಿಕ್ಸಿ ಜಾರ್ನಾಗ ಕಡಲೆಬೇಳೆ ಚಟ್ನಿ ಈಗ ರೆಡಿ ಆಯ್ತು. ಇದು ಭಾಳ ಕಾಂಬಿನೇಷನ್ ರೀ ಊಟಕ್ಕೆ, ಹೋಳಿಗೆ ಊಟಕ್ಕೆ ಆಗಲಿ, ಕಡುಬಿನ ಊಟಕ್ಕಾಗಲಿ ಎಲ್ಲನೂ ಇವೆಲ್ಲ ಕಾಂಬಿನೇಷನ್ ಇರ್ತಾವೆ. ನಾ ಈಗ 2 ಥರದ ಕೋಸಂಬರಿಗಳನ್ನು ಮಾಡಿ ತೋರಿಸಿದ್ನಿ. 2 ಥರದ್ದು ಹೆಸರುಬೇಳೆ ಕೋಸಂಬರಿ ಒಂದು, ಇದು ಒಂದು, 2 ಥರ ಕೋಸಂಬರಿಯನ್ನು ನಾ ಈಗ ಮಾಡಿ ತೋರ್ಸೇನಿ. ಆಮೇಲೆ ನೆಕ್ಸ್ಟ್ ಉದ್ದಿನ ಬೇಳೆಯನ್ನು ಹಾಕ್ಕೊಂಡೇನಿ. ಒಂದು ಬಟ್ಲು ಉದ್ದಿನ ಬೇಳೆ ಹಾಕ್ಕೊಂಡೇನಿ. ಅದಕ್ಕೆ ನೆನೆಯಾಕಿಡಾಕ್ತಾನೆ. ಇದು ಹೆಸರುಬೇಳೆ, ಉದ್ದಿನ ಬೇಳೆ ಅಲ್ರಿ, ಹೆಸರುಬೇಳೆ ಹಾಕ್ಕೊಂಡೇನಿ. ನೆನೆಯಾಕಿಡಾಕ್ತಾನೆ. ಅದನ್ನು ಹೆಸರುಬೇಳೆಯನ್ನು ನೆನೆಯಾಕಿಟ್ಟು ಹೆಸರುಬೇಳೆದೂ ಕೋಸಂಬರಿ ಮಾಡಾಕ್ತಾನೆ. ಈಗ ಹೆಸರುಬೇಳೆ ನೆನೆಯಾಕಿಟ್ಟ ಎಲ್ಲವನ್ನ ತೊಳೆದಿಟ್ಕೊಳಕ್ತಾನೆ. ಈಗ ಹೆಸರುಬೇಳೆ ಪೂರ್ತಿಯಾಗಿ ತೊಳೆದ ನೆನೆಯಾಕಿಡಾಕ್ತಾನೆ. ಈಗ ನೋಡ್ರಿ ಹೆಸರುಬೇಳೆ ನೆನೆಯಾಕಿಟ್ಟಾನೆ. ಅವು ಒಂದು 20-25 ನಿಮಿಷ ಅಥವಾ ಅರ್ಧ ಗಂಟೆ ನೆನೆದ್ರೆ ಸಾಕ್ರಿ. ಮಸ್ತಂಗೆ ಕೋಸಂಬರಿ ಬಂದುಬಿಡ್ತೈತಿ. ಈಗ ನೋಡ್ರಿ ಇವೆಲ್ಲ ಒಗ್ಗರಣೆ ಹಾಕ್ಕೊಳಕತ್ತಾನೆ. ಇವಕ್ಕೆ ಈಗ ಒಗ್ಗರಣೆಗೆ ನಾನು ಎಣ್ಣೆ ಹಾಕೀನಿ, ಸಾಸಿವೆ ಜೀರಿಗೆ ಹಾಕ್ಕೊಂಡನಿ, ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೀನಿ, ಎಲ್ಲವನ್ನೂ ಹಾಕೀನಿ. ಈಗ ಅವು ಹೆಸರುಬೇಳೆಯನ್ನು ನೆನೆದವಲ್ರಿ, ಆ ನೆನೆದ ಹೆಸರುಬೇಳೆಗೆ ಇದು ಒಗ್ಗರಣೆ ಇಲ್ಲಿ ಹಾಕಬೇಕಾಗ್ತದೆ. ಈಗ ನೆನೆದಿದ್ದು ಕಾಳನ್ನು ಅವೆಲ್ಲ ಬಸದ ನೀರೆಲ್ಲ ತೆಗಿಬೇಕದು. ನೀರೆಲ್ಲ ತೆಗೆದ ಒಂದಿಷ್ಟು ಕರಿಬೇವು ಹಾಕಿ, ಒಂದು ಸ್ವಲ್ಪ ಇದನ್ನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ರಿ ಅದನ್ನು ಒಂದು ಸ್ವಲ್ಪ ಈರುಳ್ಳಿ, ಉಪ್ಪ, ಅವು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಎಲ್ಲವನ್ನು ಹಾಕಿ ಇದನ್ನ ಕೋಸಂಬರಿಯನ್ನು ರೆಡಿ ಮಾಡ್ಕೊಳಕ್ತಾನೆ. ಕೋಸಂಬರಿ ರೆಡಿ ಆತ್ರಿ. ಈಗ ಪೂರ್ತಿಯಾಗಿ ಕೋಸಂಬರಿಯನ್ನು ರೆಡಿ ಹೆಸರುಬೇಳೆ ನೆನೆ ಹಾಕೋದು, ಅವಕ್ಕೆಲ್ಲ ಒಗ್ಗರಣೆ ಕೊಡೋದು ಕೋಸಂಬರಿ. ಈಗ ಬಜ್ಜಿ ಹಿಟ್ಟನ್ನು ರೆಡಿ ಐತ್ರಿ. ಆ ಬಜ್ಜಿ ಹಿಟ್ಟನ್ನು ನಾನು ತೆಗೆದುಕೊಂಡ ಮೆಣಸಿನ್ಕಾಯಿ ಬಜ್ಜಿ ಮಾಡಾಕತ್ತಾನೆ. ಮೆಣಸಿನ್ಕಾಯಿ ಅದ್ಬಿಟ್ಟು ಕರಿಯಾಕ್ತಾನೆ. ಇಲ್ಲೇ ಈಗ ಮೆಣಸಿನ್ಕಾಯಿ ಹಾಕಿ ಬಜ್ಜಿ ಹಾಕಾಕತ್ತಾನೆ ನೋಡ್ರಿ. ಮೆಣಸಿನ್ಕಾಯಿ ಬಜ್ಜಿಯನ್ನು ಇದ್ರೊಳಗೆ ಹಾಕಿ ಕರ್ಕೊಳಕತ್ತಾನೆ. ಈಗ ಪೂರ್ತಿಯಾಗಿ ಮೆಣಸಿನ್ಕಾಯಿ ಬಜ್ಜಿನೂ ಮುಗಿಯಾಕೆ ಬರ್ತರಿ. ಈಗ ಕೋಸಂಬರಿಗಳು ಎರಡನ್ನೂ ಮಾಡಾಕ್ತೇವೆ, ಮೆಣಸಿನ್ಕಾಯಿ ಬಜ್ಜಿನೂ ಮಾಡಾಕ್ತೈತೆ ನೋಡ್ರಿ. ಈಗ ಮೆಣಸಿನ್ಕಾಯಿ ಬಜ್ಜಿಯನ್ನು ಈಗ ರೆಡಿ ಮಾಡೈತಿ. ಮೆಣಸಿನ್ಕಾಯಿ ಬಜ್ಜಿಯನ್ನು ಕರ್ಕೊಳಕ್ತಾನೆ. ಈಗ ಈ ಥರ ಕೆಂಪಾಗುವಂಗೆ ಕರಿಬೇಕು ಅವನು ನೋಡ್ರಿ. ಈಗ ಕೆಂಪು ಬೆಸ್ಟ್ ಆಗ್ಯಾವ.
ಇದ ನಮ್ನಿನ ಬಜ್ಜಿಯನ್ನು ಮಾಡ್ಕೋಬೇಕು. ಈಗ ಬಜ್ಜಿ ಆಗೈತ್ರಿ. ಈಗ ಬಜ್ಜಿ ಪೂರ್ತಿಯಾಗಿ ಕರಿಯುವಂಥದ್ದು ನೋಡಿರಿ, ಪೂರ್ತಿಯಾಗಿ ಬಜ್ಜಿದು ಮುಗ್ದತಿ. ಈಗ ನಾನು ಅದೇ ಆಯಿಲ್ನಾಗ ಏನು ಮಾಡಾಕ್ತಾನೆ, ಸ್ವಲ್ಪ ಇದನ್ನು ಅವು ಕುರ್ಡಿಗೆ ಇರ್ತಾವಲ್ರಿ, ಅದಕ್ಕೆ ಏನಂತಾರೆ ಸೆಂಡಿಗೆ ಹಪ್ಪಳ, ಅದು ಕುರ್ಡಿಗೆ ಕರ್ಕೊಳಕ್ತಾನೆ. ಅದರಿಂದ ಕುರ್ಡಿಗೆನೂ ಕರ್ಕೊಂಡೆ. ಈಗ ಸ್ವಲ್ಪ ಒಂದು ಇದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಅವನ್ನೆಲ್ಲ ಹಾಕೊಂಡಾನೆ. ಅವು ಚಟಪಟ ಅಂದಮೇಲೆ ನೋಡಿರಿ, ಈಗ ಚಟಪಟ ಅನ್ನಾಗ್ತಾವೆ. ಎಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡಾನೆ. ಈಗ ಅವು ಕಾಯ್ದತ್ರಿ ಹಂಚ. ಈಗ ನಾನು ಸ್ವಲ್ಪ ಅದಕ್ಕೆ ಈರುಳ್ಳಿಯನ್ನು ಈರುಳ್ಳಿ ಹಾಕ್ಕೊಂಡು ಬದ್ನಿಕಾಯಿ ಸೇರಿಸ್ಕೊಳಕ್ತಾನೆ. ಈರುಳ್ಳಿ ಆಗೈತಿ. ಈಗ ಬದ್ನಿಕಾಯನ್ನು ಈಗ ಹಾಕ್ಕೊಳಕ್ತಾನೆ. ಬದ್ನಿಕಾಯಿ ಹಾಕ್ಕೊಂಡು ಅದನ್ನ ಪಲ್ಯ ಮಾಡೋದು. ಅದನ್ನ ಬದ್ನಿಕಾಯಿ ಪಲ್ಯ 2 ಥರದ ಕೋಸಂಬರಿ. ಈಗ ನೋಡಿರಿ, ಇದು ಬದ್ನಿಕಾಯಿ ಪಲ್ಯ ಎಲ್ಲ ಇವಕ್ಕೆಲ್ಲ ಅರಿಶಿನ, ಖಾರ, ಉಪ್ಪು ಎಲ್ಲ ಹಾಕ್ಯಾರ. ಎಲ್ಲವನ್ನು ನೋಡಿರಿ, ಈಗ ಖಾರನೂ ಹಾಕ್ಕೊಳಕ್ತೈತಿ. ಬದ್ನಿಕಾಯಿಗೆ ಖಾರ ಹಾಕ್ಕೊಳಕ್ತೈತಿ. ಈಗ ಉಪ್ಪನ್ನು ಹಾಕೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಈಗ ಎಲ್ಲನೂ ಹಾಕ್ಕೊಂಡು ಅದನ್ನ ಏನು ಮಾಡ್ಬೇಕಂದ್ರೆ, ಈಗ ಬದ್ನಿಕಾಯಿ ಪಲ್ಯ ಮಾಡಾಕ್ತೈತಿ. ಈಗ ಯಾಕಂದರೆ ಇದು ಪ್ರಸಾದಕ್ಕೆ ಇದನ್ನು ಹಚ್ತಾರೆ, ಅದರ ಜೊತೆ ಇದು ಕಾಂಬಿನೇಷನ್ ಅಂತ ಮಾಡಾಕ್ತೈತಿ. ಇದಕ್ಕೆ ಹುಣಸೆ ರಸವನ್ನು ಹಾಕ್ಕೊಳಕ್ತಾನೆ. ನಾನೀಗ ಹುಣಸೆ ರಸವನ್ನು ಹಾಕ್ಕೊಂಡೈತಿ. ಉಪ್ಪು, ಖಾರ, ಹುಣಸೆ ರಸ ಎಲ್ಲ ಹಾಕ್ಕೊಂಡೀನಿ. ಈಗ ಕರಿಬೇವು ಕೊತ್ತಂಬರಿನೂ ಹಾಕ್ಕೊಂಡಾನಿ. ಈಗ ನೋಡ್ರಿ, ಅದು ಕುದಿಯಾಕಿಟ್ಟನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತೀನಿ ನಾನು. ಸ್ವಲ್ಪ ಬೆಲ್ಲ ಹಾಕೋರಿ. ನೋಡ್ರಿ, ಈಗ ಬದ್ನಿಕಾಯಿ ಕುದಿಯಾಕ್ತತಿ. ಈಗ ಬೆಲ್ಲನೂ ಹಾಕ್ಕೊಂಡಾನಿ. ಬೆಲ್ಲ ಹಾಕ್ಕೊಂಡು ಇದನ್ನು ಮುಚ್ಚಿಟ್ರೆ ಈಗ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ಪೂರ. ಈಗ ಬದ್ನಿಕಾಯಿ ಪಲ್ಯ, ಕೋಸಂಬರಿ, ಕರಿಗಡುಬು, ರೈಸು ಎಲ್ಲ ಮಾಡೋದು ಹೇಳ್ಕೊಡಾಕ್ತಾನೆ. ಈಗ ರೈಸ್ ನೋಡ್ರಿ, ರೈಸನ್ನು ತೊಳೆದಿಟ್ಕೊಂಡು ಇದು 1 ಕಪ್ನಷ್ಟನ್ನ ಅಕ್ಕಿ ತೊಗೊಂಡನಿ. ನಮಗೆ ಸ್ವಲ್ಪ ಬೇಕಂತೇಳಿ ಅದನ್ನ ತೊಗೊಂಡು ಕುಕ್ಕರ್ನಾಗಿಟ್ಟು ನೋಡ್ರಿ, ಒಂದು 4 ವಿಸಲ್ ಹೊಡಿಸ್ಬಿಡ್ತೀನಿ. ಅನ್ನನೂ ರೆಡಿ ಆಗ್ತೈತಿ. ಈಗ ಅನ್ನ ನೋಡ್ರಿ, ಈಗ ಅಕ್ಕಿ ಇದಕ್ಕೆ ಹಾಕೊಂಡನಿ. ಅದನ್ನ ಪೂರ್ತಿಯಾಗಿ ಅನ್ನ ಈಗ ಕುಕ್ಕರ್ ಮುಚ್ಚಿಟ್ಬಿಡ್ತೀನಿ. ಈಗ ರೈಸನ್ನು ಮುಗಿತೈತೆ ರೀ. ಈಗ ಅಂದ್ರೆ ಪ್ರಸಾದಕ್ಕಂದ್ರೆ ಇವೆಲ್ಲನೂ ಬೇಕಾಕ್ಕವ್ರಿ. ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಆಗೋದ್ರಿಂದ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತೈತಿ. ಈಗ ನಾನು ರೈಸನ್ನು ಕುದಿಯಾಕಿಟ್ಟನಿ. ಈಗ ರೈಸ ಕುದಿಯಾಕತ್ತೈತೆ. ಒಂದು ಸ್ವಲ್ಪ ಹಾಕ್ಕೊಂಡಿದ್ನಲ್ರಿ, ಎಡೆ ಪ್ರಸಾದಕ್ಕೆ ಮಾಡಾಕ್ತಾನಲ್ಲ. ಈಗ ರೈಸ ಒಂದು 4-5 ಸೀಟಿ ಹೊಡೆದಿಂದ ಅದು ರೈಸ್ ಕುದ್ದಿರ್ತೈತೆ ರೀ. ಈಗ ರೈಸ್ ಕುದಿಯಾಕಿಟ್ಟೈತಲ್ರಿ. ಈಗ ರೈಸನು ಅದು ಕುದ್ದಿಂದ ಅದರದ್ದು ವಿಸಲ್ ತೆಗೆದು ಅದೆಲ್ಲ ಪೂರ್ತಿಯಾಗಿಂದ ಅದನ್ನ ತೊಗೋಬೇಕಾಗ್ತತಿ. ಈಗ ನಾನು ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಬಸ್ದ, ಆ ಕಟ್ಟಿಗೆನ ಏನು ಮಾಡ್ತೀನಂದ್ರೆ ಒಂಚೂರು ಕಡಲೆಬೇಳೆ ಕುದಿಸಿದ್ದನ್ನು ತೊಗೊಂಡನಿ. ಅದನ್ನು ಈಗ ಗ್ರ್ಯಾಂಡ್ ಮಾಡಿ ಆ ಕಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಗ್ರ್ಯಾಂಡ್ ಮಾಡೀನಿ. ಅದೇನು ಕಟ್ ಐತಿಲ್ಲ ನಾವು ಮಾಡಿದ್ದು, ಆ ಕಟ್ಟಿಗೆನ ಇದನ್ನ ಗ್ರ್ಯಾಂಡ್ ಮಾಡಿದ್ದನ್ನು ಹಾಕ್ಕೊಂಡು ನಾನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಗ್ರ್ಯಾಂಡ್ ಮಾಡಿದ್ದನ್ನು ಸಾರಿಗೆ ಹಾಕ್ಕೊಂಡೆ. ಕಟ್ಟು ಆ ಗ್ರ್ಯಾಂಡ್ ಮಾಡಿದ ಸಾರು ಎರಡನ್ನು ಸೇರಿಸಿ ಒಗ್ಗರಣೆ ಹಾಕ್ಬಿಡ್ತಾನೆ. ತಾನೇ ಸರಿ ಹೋಗ್ತದೆ ನೋಡ್ರಿ. ಈಗ ಅದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ. ಮತ್ತು ಕಟ್ಟಿಗೆನ ಅದನ್ನು ಎಲ್ಲ ಹಾಕೋಬೇಕಾಗ್ತದೆ. ಮೊದಲು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಇದು ಹವೇಜ್ ಪೌಡ್ರ್ ಹಾಕ್ಕೊಳಕ್ತಾನೆ.
ಆಮೇಲೆ ಸ್ವಲ್ಪ ಖಾರ ಹಾಕೊಳಕ್ತಾನೆ. ಅದಕ್ಕೆ ಮಸಾಲೆ ಖಾರ ಹಾಕೋಬೇಕ್ರಿ. ಮಸಾಲೆ ಖಾರ ಅದೆಲ್ಲ ಹವೇಜ್ ಪೌಡ್ರಿಗೆ ಅದು ಅವೆಲ್ಲ ಹಾಕೋಬೇಕು. ಹಾಕೊಂಡಿಂದ ಹುಣಸೆ ರಸ ಮಾತ್ರ ಬೇಕೇ ಬೇಕು. ಹುಣಸೆ ರಸವನ್ನು ಇದಕ್ಕೆ ಹಾಕ್ಕೊಳಕ್ತಾನೆ ಸಾರಿಗೆ. ಇದು ಹೋಳ್ಗೆ ಸಾರು ಇರೋದ್ರಿಂದ ಎಲ್ಲ ಕಟ್ಟು ತಗೊಂಡೈತಿ. ಇದ್ರದ್ದು ಕಟ್ಟು ತಗೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳಕತ್ತ. ಇದು ನೋಡ್ರಿ, ಈಗ ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕಿ ಈಗ ಒಗ್ಗರಣೆ ಹಾಕ್ಕೊಳಕ್ತಾನೆ. ಈಗ ಒಗ್ಗರಣೆ ಮಾಡಾಕತ್ತೈತ್ರಿ. ಬೆಸ್ಟ್ ಒಗ್ಗರಣೆ ಮಾಡ್ಕೊಳಕ್ತೈತೆ ನೋಡ್ರಿ. ಈಗ ಸಾರಿಗೆ ಈ ಒಗ್ಗರಣೆಯನ್ನು ಹಾಕಿ ಅದನ್ನ ಕುದಿಯಾಕೆ ಇಟ್ಬಿಡ್ಬೇಕ್ರಿ. ಉಪ್ಪು, ಖಾರ, ಹುಣಸೆ ರಸ, ಬೆಲ್ಲ ಎಲ್ಲವನ್ನು ಹಾಕೈತಿ ಈಗ ಸಾರಿಗೆ. ಅದನ್ನು ಈಗ ಕುದಿಯಾಕೆ ಇಟ್ಬಿಡ್ಬೇಕ್ರಿ. ಈಗ ನೋಡ್ರಿ ಸಾರು ಕುದಿಯಾಕತ್ತೈತಿ. ಈಗ ಪೂರ್ತಿಯಾಗಿ ಸಾಂಬಾರು ಕುದ್ದಿಂದ ಅದನ್ನ ತಗೋಬೇಕಾಗ್ತೈತಿ ನೋಡ್ರಿ. ಈಗ ಪೂರ ಕುದ್ದೈತಿ. ಈಗ ಪಲ್ಯನೂ ಮಾಡೈತ್ರಿ, ಸಾರು ಮಾಡೈತಿ, 2 ಥರ ಕೋಸಂಬರಿನೂ ಆಗೈತಿ. ಎಲ್ಲ ಒಂದೊಂದಾಗಿ ಮಾಡ್ತಾ ಇರ್ಬೇಕು. ಈಗ ನೋಡ್ರಿ ಎಲ್ಲನೂ ಆಗೈತಿ. ಇನ್ನು ಎಲ್ಲ ಹಚ್ಚಾಕತ್ತಾನೆ ನಾನು. ಒಂದು ಬೌಲ್ನಲ್ಲಿ ಹೆಸರು ಬೇಳೆಯನ್ನು ಕೋಸಂಬರಿಯನ್ನು ನೀಡಬೇಕಾಗತ್ತೆ. ಇನ್ನೊಂದ್ರಾಗ ಕಡಲೆಬೇಳೆ ಕೋಸಂಬರಿ ಏನು ಮಾಡಿ ಮಿಕ್ಸಿ ಒಳಗೆ ಅದನ್ನು ಇದಕ್ಕೆ ಹಚ್ಕೊಳಕ್ತಾನೆ. ಕಡಲೆಬೇಳೆ ಕೋಸಂಬರಿ ಮಸ್ತಾಗಿರ್ತತಿ ಇದೆಲ್ಲ ನೋಡ್ರಿ. ಕಡಲೆಬೇಳೆ ಕೋಸಂಬರಿನ ಇದಕ್ಕೆ ಹಚ್ಕೋಗ್ತಾನೆ. ಪ್ರಸಾದ ಮಾಡಾಕತ್ತಾನಲ್ರಿ. ಈಗ ಪ್ರಸಾದಕ್ಕೆಲ್ಲ ತಾಟ್ ತೊಗೊಂಡು ಇದನ್ನೆಲ್ಲನೂ ಹಚ್ಕೋಬೇಕಾಕತಿ. ಈಗ ನಾನು ಬದ್ನೆಕಾಯನ್ನು ಮಾಡೇನಲ್ರಿ, ಆ ಬದ್ನೆಕಾಯಿ ಪಲ್ಯನೂ ಹಚ್ಕೋಗ್ತಾನೆ. ಮೊದಲು ಹೆಸರು ಬೇಳೆದು ಕೋಸಂಬರಿ ಹಚ್ಕೊಂಡೆ, ಆಮೇಲೆ ಕಡಲೆಬೇಳೆ ಕೋಸಂಬರಿನ ಹಚ್ಕೊಂಡೆ. ಈಗ ಬದ್ನೆಕಾಯನ್ನು ಹಚ್ಕೊಳಕ್ತಾನೆ ನೋಡ್ರಿ. ಈಗ ಬದ್ನೆಕಾಯಿನ ಹಚ್ಕೊಂಡು ಆಗೈತಿ. ಈಗ ನಾನು ರೈಸ್ ಮಾಡೀನಲ್ರಿ ಸಣ್ಣ ಕುಕ್ಕರ್ನಾಗ, ಆ ರೈಸನ್ನು ಹಚ್ಕೊಳ್ತೇನೆ. ರೈಸನ್ನು ನಾನು ಇಲ್ಲೇ ಹಚ್ಕೋಗ್ತೇನೆ ನೋಡಿ. ಈಗ ಎಷ್ಟು ಕರೆಕ್ಟಾಗಿ ಇದು ರೈಸ್ ಆತ್ರಿ, ಬದ್ನಿಕಾಯಿ ಪಲ್ಯ ಆಯ್ತು, ಕೋಸಂಬರಿ ಆಯ್ತು, ಎಲ್ಲ ಆಯ್ತು ನೋಡ್ರಿ. ಈಗ ಸಾರು ಹಾಕ್ಕೊಳಕ್ತೇನೆ ನಾನು. ಸಾರು ಮಾಡಿದ್ದೇವಲ್ರಿ ಕಟ್ಟಿನ ಸಾರು, ಅದನ್ನ ಹಾಕ್ಕೊಳಕ್ತೇನೆ. ಈಗ ಕೋಸಂಬರಿ 2 ಕೋಸಂಬರಿ, ಬದ್ನೆಕಾಯಿ, ಅನ್ನ, ಕಟ್ಟಿನ ಸಾರು ಎಲ್ಲ ಹಾಕ್ಕೊಂಡು ಇದು ಕರಿಗಡ್ಬು ಇರ್ತಾವಲ್ರಿ ಅವನ್ನ ಹಿಂಗೆ ನೀಟಂಗೆ ಇಡ್ಬೇಕು. ಈಗ ಎಡಿಗೆ ಹಚ್ಚಾಕತ್ತಾನೆ. ಅದು ಪ್ರಸಾದಕ್ಕಂಥೇಳಿ ಎಲ್ಲ ಕರಿಗಡ್ಬನ್ನು ಹಚ್ಚಾಕತ್ತಾನೆ. ಈಗ ನೋಡ್ರಿ ಎಲ್ಲನೂ ಪ್ರಸಾದಕ್ಕೆ ಇಟ್ಟೆ ನಾನು. ಈಗ ಬಜ್ಜಿ ಇಡಾಕ್ತಾನೆ. ಬಜ್ಜಿ ಇಟ್ಟು ಒಂದು ಸ್ವಲ್ಪ ಸಂಡಿಗೆ ಕರೆದಿದ್ನಲ್ಲ ಅವನು ಒಂದು ಸ್ವಲ್ಪ ಇಟ್ಕೊಳಕ್ತಾನೆ. ಈಗ ಉಪ್ಪಿನಕಾಯಿ ಒಂದು ಹಚ್ಚಿದ್ರೆ ಕಂಪ್ಲೀಟ್ ಎಡೆ ಪೂರ್ತಿಯಾಗಿ ಆಗುತ್ತೆ ಇದಕ್ಕೆ. ಈಗ ಉಪ್ಪಿನಕಾಯಿನೂ ಹಚ್ಕೋತೀನಿ ನಾನು ಇಲ್ಲೇ. ಯಾಕಂದರೆ ಎಲ್ಲನೂ 2 ಥರದ ಕೋಸಂಬರಿ, ಬದ್ನೆಕಾಯಿ ಪಲ್ಯ, ಅನ್ನ, ಸಾರು, ಅವು ಕರಿಗಡುಬು ಸಿಂಪಲ್ಲಾಗಿ ಒಂದು ಪ್ರಸಾದ ಮಾಡೋದು ತೋರ್ಸೇನಿ ನಾನು. ನೀವೆಲ್ಲ ನಮಗೆ ಸಬ್ಸ್ಕ್ರೈಬ್ ಆಗ್ರಿ, ನಮ್ಮ ಚಾನಲ ನೀವು ನೋಡಿರಿ.